ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ವಾರದಲ್ಲಿ ಒಂದು ದುಷ್ಟಶಕ್ತಿಗಳು, ಪ್ರೇತ ಬಾಧೆ, ದುಷ್ಟಬಾಧೆ, ಈ ಥರದ್ದೇನೋ ಭಯ ಇರ್ತದೆ, ತುಂಬ ಅನೂಹ್ಯವಾದ ಭಯಗಳು, ಅವುಗಳ ನಿವಾರಣೆಗೆ ಒಂದು ವಿಶೇಷವಾದ ಮಂತ್ರ ನೋಡೋಣ. ಮಂತ್ರವನ್ನು ಗಮನಿಸಿ ಈ ಮಂತ್ರವನ್ನು ಹೇಳಿಕೊಳ್ಬಹುದು. ಇದರಿಂದ ತುಂಬ ವಿಶೇಷವಾದ ಶಕ್ತಿ, ಪವರ್ ಬರುತ್ತೆ ನಿಮಗೆ. ಗಮನಿಸಿ ಮಂತ್ರವನ್ನು. ಇದು ರಕ್ಷಾಂಸಿ ಯತ್ರೋಗ್ರ ವಿಷಾಶ್ಚ ನಾಗಾಹ ಯತ್ರಾರಯೋ ದಸ್ಯು ಬಲಾನಿ ಯತ್ರ ದಾವಾನಲೋ ಯತ್ರ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತ ತ್ವಂ ಪರಿಪಾಸಿ ವಿಶ್ವಂ. ಇಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ನಿಮಗೆ ಭೂತ ಪ್ರೇತ ಪಿಶಾಚಾದಿ ಇಂತಹ ಭಯಗಳು, ಏನೋ ಆ ರೀತಿಯ ಒಂದು ಭಯ, ಕನಸಿಗೆ ಎಷ್ಟೋ ಜನಕ್ಕೆ ಕನಸಲ್ಲಿ ಆ ಭೂತ ಹಿಡ್ಕೊಳ್ತಕ್ಕಂಥ ಈ ಥರದ್ದೆಲ್ಲ ಬೆಚ್ಚಿ ಬಿದ್ದು ಬೆವರಾಗ್ಬಿಡ್ತಾರೆ ಪಾಪ. ನೋಡಿ, ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಅಂಥ ದುಸ್ವಪ್ನವೂ ಉಂಟಾಗೋದಿಲ್ಲ, ಆ ಥರದ ಭಯವೂ ನಮಗೆ ಕಾಡೋದಿಲ್ಲ. ಒಂದು ಸಲ ಅನಿಸ್ತಾ ಇರುತ್ತೆ ಮನಸ್ಸಿಗೆ, ಏನೋ ಒಂಥರ ಏನೋ ಓಡಾಡ್ತೀವಿ, ಏನೋ ಈ ಥರದ ಒಂದು ಭಾವನೆ ಬರ್ತಾ ಇರುತ್ತೆ ಪಾಪ. ಎಷ್ಟು ಜನ ಹೇಳ್ತಾರೆ ಈ ಥರದ್ದು ಒಂದು ಭಯ ನನಗೆ ಇದೆಯಲ್ಲ, ಇದು ಏನು ಪರಿಹಾರ ಅಂತ. ಹಾಗಾಗಿ ಈ ಥರದ್ದು ಒಂದು ಮಂತ್ರ ಎಷ್ಟು ಜನಕ್ಕೆ ಇರುತ್ತೆ. ಎಷ್ಟೋ ಜನರಿಗೆ ಇಲ್ಲ, ಇಲ್ಲದೆ ಇರ್ತಕ್ಕಂಥವ್ರು ಹೇಳ್ಕೋಬಹುದು. ಇಲ್ವಾ, ನೀವು ಅದರಿಂದ ಅದು ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ, ಸುಳಿಯೋದು ಇಲ್ಲ ಆ ಥರದ ಮನಸ್ಸಿಗೆ. ಆ ರೀತಿಯ ಒಂದು ವಿಶೇಷವಾದ ಬಲವನ್ನು ಕೊಡ್ತಕ್ಕಂಥ ಮಂತ್ರ. ಇದನ್ನು 28 ಬಾರಿ ಪ್ರತಿ ದಿವಸ ಹೇಳಿಕೊಳ್ಬಹುದು. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.